ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮದು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳು ಆಯೋಜಿಸಿದ್ರು. ಓಕೆನಾ, 5 ಗ್ಯಾರಂಟಿಗಳ 5 ಗ್ಯಾರಂಟಿಗಳು ಫುಲ್ಫಿಲ್ ಆಗಿದೆ. ಮತ್ತು ಇನ್ನೂ ಆದ 5 ಗ್ಯಾರಂಟಿಗಳಲ್ಲಿ ಮುಂಬರುವ ಗುಡ್ ನ್ಯೂಸು, ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಇದೆ ರಾಜ್ಯ ಸರ್ಕಾರದಿಂದ. ಅದು ಯಾವುದು, ಏನು ಗುಡ್ ನ್ಯೂಸು, 3 ಗುಡ್ ನ್ಯೂಸ್ ಆ್ಯಕ್ಚುಲಿ. ಏನು ಅಂತ ಹೇಳ್ತೀನಿ ಬನ್ನಿ. ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಏನು ಅಂತಂದರೆ, ನಿಮಗೆ ನೆನಪು ಹೋಗ್ತಾ ಇರುತ್ತೆ, ಅದಕ್ಕೆ ನಾನು ಆವಾಗ ನಿಮಗೆ ನೆನಪು ಕೊಡ್ತಾ ಇರ್ತೀನಿ. ಏನು ಅಂತಂದರೆ, ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಯಾರ್ಯಾರು ಹೊಸವರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹಾರ್ಟ್ಲಿ ರಿಕ್ವೆಸ್ಟು. ಓಕೆನಾ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ, ಇನ್ನು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಆಮೇಲೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನೇ ಗೌರ್ಮೆಂಟ್ ಸವಲತ್ತಾಗಿರಲಿ, ಯೂಟ್ಯೂಬ್ದಾಗಿರಲಿ, ಎಲ್ಲನೂ ವೀಡಿಯೋಸು ನಾನು ಮಾಡ್ತಾ ಇರ್ತೀನಿ. ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ. ಓಕೆನಾ, ತಲೆನೋವು ಅನಿಸಿದ್ರೆ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಓಕೆನಾ, ತಲೆನೋವು ಅನಿಸಿದ್ರು ನೋಡಿ. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಏನು ಗುಡ್ ನ್ಯೂಸು, 3 ಗುಡ್ ನ್ಯೂಸ್. ಏನು ಆಲ್ರೆಡಿ ಎಲ್ಲ ಗುಡ್ ನ್ಯೂಸು ಬರ್ತಾ ಇದೆ. ಅಮೌಂಟು, ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ, ಅನ್ನಭಾಗ್ಯ ಹಣ ಬಂದಾಯಿತು. ಇನ್ನೇನು ಗುಡ್ ನ್ಯೂಸು? ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ ಅಮೌಂಟು ನಮಗೆ ಇವಾಗ ಬಂದಿದೆ. ಅಂದರೆ 4 ಕಂತುದು ಬಂದಿದೆ. ಇನ್ನು 5ನೇ ಕಂತುದು ಆಲ್ರೆಡಿ ರಿಲೀಸ್ ಆಗಿದೆ. ಅಂದರೆ 15ನೇ ತಾರೀಕು ಒಳಗಡೆ ನಮಗೆ ಅಮೌಂಟು ಬರುತ್ತೆ ಅಂತ ಹೇಳ್ತಾರೆ. ಓಕೆನಾ, 5ನೇ ಕಂತಿನ ಹಣನೂ ಹಬ್ಬದೊಳಗಡೆ ಬರುತ್ತೆ. ಇದೇನು ಗುಡ್ ನ್ಯೂಸ್ ಅಲ್ವಲ್ಲ. ಇನ್ನು 4ನೇ ಕಂತು ಬಂದರೆ 5ನೇ ಕಂತಿದು ಬಂದೇ ಬರುತ್ತೆ. ಗುಡ್ ನ್ಯೂಸ್ ಏನು ಅಂತ ಅಂದರೆ, ಯಾರಿಗೆ ಫಸ್ಟಿಂದ ಯಾರಿಗೆ ಬಂದಿಲ್ಲ 5 ಕಂತುದು ಹಬ್ಬದ ದಿವಸ ರಿಲೀಸ್ ಆಗುತ್ತಂತೆ. ಅಂದರೆ 10,000 ಒಂದೇ ಸಾರಿ ಬರುತ್ತೆ ಅಲ್ವಾ. ಇದು ಗುಡ್ ನ್ಯೂಸ್ ಇಲ್ವಾ ಎಲ್ರಿಗೂ? ನಾವೇನು 2,000 ತೊಗೊಂಡು ಸುಮ್ಮನೆ ಇರ್ತೀವಿ, ಅವ್ರು ಒಂದೇ ಸಾರಿ 10,000 ತೊಗೊತಾರಲ್ವಾ. ಇದು ಗುಡ್ ನ್ಯೂಸ್ ಇಲ್ವಾ? ಗುಡ್ ನ್ಯೂಸ್ ಅಲ್ಲ, ಎಕ್ಸಲೆಂಟ್ ನ್ಯೂಸ್ ಇದು ಆ್ಯಕ್ಚುಲಿ. ಇನ್ನು ಇದು ಸೂಪರ್ ಟೂಪರ್ ಹಿಟ್ಟು ಗುಡ್ ನ್ಯೂಸ್ ಆಯಿತು. ಇನ್ನು ಯಾರ್ಯಾರಿಗೆ 5ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ, ಇನ್ನು ಹಬ್ಬದೊಳಗಡೆ ಎಲ್ರಿಗೂ ಬರುತ್ತೆ. ಇನ್ನು ಇಷ್ಟು ದಿವಸ ಟೆಕ್ನಿಕಲ್ ಇಶ್ಯೂ ಏನೇನೋ ಯೂಟ್ಯೂಬಲ್ಲಿ ಏನೇನೋ ಮಾತಾಡ್ತಾರೆ. ಇಷ್ಟು ದಿವಸ ಟೆಕ್ನಿಕಲ್ ಇಶ್ಯೂ ಅಂತ ಇದ್ರು. 4ನೇ ಕಂತಿಗೆ ಲೇಟ್ ಮಾಡಿಬಿಟ್ರು. ಇವಾಗ 5ನೇ ಕಂತು 4ನೇ ಕಂತು 15 ದಿವಸದಲ್ಲೇ ಹೇಗೆ ಬರುತ್ತೆ? ಸರ್ಕಾರದಿಂದ ಬರ್ತಾ ಇದೆ, ಅದು ಸುಮ್ಮನೆ ತಗೊಳ್ಳಿ ಅಷ್ಟೇ. ನಾವೇನು ಕೊಡ್ತಾ ಇಲ್ಲ ಅವ್ರಿಗೆ. ಸುಮ್ಮನೆ ಅವ್ರು ಕೊಡೋದನ್ನೇ ಈಸ್ಕೋಬೇಕು. ಸುಮ್ಮನೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಅನ್ಬಾರ್ದು. ಓಕೆನಾ, 2,000 ಸುಮ್ಮನೆ ಯಾರಾದರೂ ಕೊಡು ಅಂದರೆ ಕೊಡಲ್ವಲ್ಲ. ಸೊ ಹಾಗಾಗಿ ಇವಾಗ 5ನೇ ಕಂತಿನ ಹಣನೂ ಒಂದೇ ಸಾರಿ 15ನೇ ತಾರೀಕು ಬರುತ್ತೆ. ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಒಂದೇ ಸಾರಿ ಬಂದುಬಿಡುತ್ತೆ. ಇನ್ನು ಯಾರ್ಯಾರು ಪೆಂಡಿಂಗ್ 2 ಇತ್ತು, ಇನ್ನು ಯಾರಿಗೆ 3 ಪೆಂಡಿಂಗ್ ಇತ್ತು, ಅದೆಲ್ಲ ಒಂದೇ ಸಾರಿ ಬಂದುಬಿಡುತ್ತೆ ಅಂತ ಹೇಳಿದ್ದಾರೆ. ಇನ್ನು ತಿದ್ದುಪಡಿ ಯಾರ್ಯಾರು ಮಾಡ್ಕೊಂಡಿದ್ರಿ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮದು ಗ್ರಾಮ 1 ಮತ್ತು ಬಾಪೂಜಿ ಸೇವಾ ಕೇಂದ್ರ ಬೆಂಗಳೂರು 1, ಕರ್ನಾಟಕ 1 ಇಷ್ಟಲ್ಲೆಲ್ಲ ಬಿಟ್ಟಿದ್ದಾರೆ. ಹೋಗಿ ಮಾಡ್ಕೊಳ್ಳಿ. ಓಕೆನಾ, ನಮ್ಮದು ಅದೇ ಕೆಲಸ, ನಾನು ಅದೇ ಮಾಡ್ತೀನಿ. ನನ್ನ ಹತ್ರ ಆಲ್ಮೋಸ್ಟ್ ಡೈಲಿ ಬರ್ತಾನೆ ಇರ್ತಾರೆ. ಸೊ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ಹೇಳ್ತಾ ಇರೋದು. ಇನ್ನು APL ಅಪ್ಡೇಟೆಡ್ ಕಾರ್ಡ್ಗಳನ್ನು ಬಿಟ್ಟಿದ್ದಾರೆ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಗೃಹಲಕ್ಷ್ಮಿ ಅವ್ರನ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಇನ್ನು ತುಂಬ ಜನ IT GST ಟ್ಯಾಕ್ಸೇ ಪೇ ಮಾಡಿರಲ್ಲ, ಅವ್ರದ್ದೆಲ್ಲ GST ಪೇ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಬರ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ನೀವು ಎಲ್ಲಿ ಅಂತಂದರೆ ಕ್ಯಾನ್ಸಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅದು ಆಫೀಸು ನಾನು ನಾಳೆ ಹೇಳ್ತೀನಿ ನಿಮಗೆ. ಯಾರ್ಯಾರು IT GST ಅಂತ ಬರ್ತಾ ಇದೆಯೋ ಅವ್ರಿಗೆ ಕ್ಯಾನ್ಸಲ್ ಮಾಡೋಕ್ಕೂ ಆಪ್ಷನ್ ಬಿಟ್ಟಿದ್ದಾರೆ. ಇದು ಒಂದು ಬೆಸ್ಟ್ ಗುಡ್ ನ್ಯೂಸ್ ಅಂತಲೇ ಹೇಳಿ. ನನಗೆ ತಲೆಯಲ್ಲೇ ಇರಲಿಲ್ಲ ಆ್ಯಕ್ಚುಲಿ. IT GST ಯಾರು ಪೇ ಮಾಡಿಲ್ಲ ಅವ್ರದ್ದು IT GST ಅಂತ ಬರ್ತಾ ಇದ್ರೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ. ಓಕೆನಾ, ಇನ್ನು ಇದು ಒಂದು ಗುಡ್ ನ್ಯೂಸು. ಅದು ನಿಮಗೆ ನಾನು ನಾಳೆ ಹೇಳ್ತೀನಿ ಫುಲ್ ಡೀಟೇಲ್ಸ್ ಆಗಿ, ಯಾವುದು ಆಫೀಸು ಅಂತ ಹೇಳ್ತೀನಿ. ಅದನ್ನು ನೀವು ಅಂದರೆ ನನಗೆ ತಲೆಯಲ್ಲೇ ಬರಲ್ಲ ಆಫೀಸು. ನನಗೆ ಆ್ಯಕ್ಚುಲಿ ಇದು CDPO ಆಫೀಸ್ ಹೆಸರು ತಲೆಯಲ್ಲಿ ಬಂದಿರಲಿಲ್ಲ. ಹಾಗಾಗಿ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಇನ್ನು ಸೆಕೆಂಡ್ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯುವ ನಿಧಿ ಹಣ ಯಾರ್ಯಾರಿಗೆ ಅಂದರೆ ಅಪ್ಲೈ ಮಾಡಿದ್ದಾರೆ. ಆ್ಯಕ್ಚುಲಿ ಯಾರ್ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅವ್ರಿಗೆ ಬಿಟ್ಬಿಡಿ. ಬಟ್ ಯಾರ್ಯಾರು ಅಂಡರ್ ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಡಿಪ್ಲೊಮಾ ಇದು ಯಾರ್ಯಾರು ಮುಗಿಸಿದ್ದಾರೆ ಅವ್ರಿಗೆಲ್ಲ 15ನೇ ತಾರೀಕು ಅವ್ರಿಗೂ ಯುವ ನಿಧಿ ಹಣ ಬಿಡುಗಡೆ ಆಗ್ತಾಯಿದೆ. ಅಂದರೆ ಫಸ್ಟ್ ಲಾಂಚ್ ಬಂದುಬಿಟ್ಟು ಶಿವಮೊಗ್ಗ,
ಇದು ಇನ್ನೂ ಯಾರಿಗೂ ಗೊತ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಬಟ್ ಇದು ಫಸ್ಟ್ ಲಾಂಚ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ. ಯಾಕಂದರೆ ನಾನು ಅಪ್ಲೈ ಮಾಡಿರೋರಿಗೆ ಕಾಲ್ ಬಂದಿತ್ತು, ಇದು ಫಸ್ಟ್ ಲಾಂಚಿಂಗ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ, ಪ್ಲೀಸ್ ನೀವು ಅಲ್ಲೇ ರಿಸೀವ್ ಮಾಡಬೇಕು ನಿಮ್ಮದು ದುಡ್ಡನ್ನ ಅಂತ ಹೇಳಿದ್ದಾರೆ. ಆ ಹುಡುಗ ಹೋಗಲ್ಲ ಮೇಡಮ್, ಅಂದರೆ ಬಡವ್ರಲ್ವಾ, ಹೋಗಲ್ಲ ಮೇಡಮ್ ನನಗೆ ಆಗಲ್ಲ ಅಂತ ಇದ್ದ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ, ನಾನು ಹೋಗಿ ಬಂದಿದ್ದು ಒಂದು ಮೆಮೊರಿ ಇರುತ್ತೆ. ಆ್ಯಕ್ಚುಲಿ ನಾನು ಅಪ್ಲೈ ಮಾಡಿಕೊಟ್ಟಿದ್ದೀನಿ ಅಂತ ನೆನಪಿರುತ್ತೆ, ಹೋಗಿ ಬನ್ನಿ ಅಂತ ಹೇಳಿದೆ. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ, ಅದು ಅವ್ರ ವಿಷಯ. ಓಕೆನಾ, ಇದು ಸೆಕೆಂಡ್ ಗುಡ್ ನ್ಯೂಸು. ಇನ್ನು ಥರ್ಡ್ ಗುಡ್ ನ್ಯೂಸು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬೆಳೆ ಹಾನಿ ನಿವಾರಣೆ ಅಂತ ಇರುತ್ತೆ ನೋಡಿ. ಅಂದರೆ ಬೆಳೆ ಯಾರ್ಯಾರಿಗೆ ಹಾನಿ ಆಗಿದೆಯೋ ಅವರಿಗೆ ಎಕರೆಗೆ 8,000 ಥರ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುವಂಥದ್ದು, ಅಂದರೆ ಕೊಡಲಿಕ್ಕೆ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗುಡ್ ನ್ಯೂಸ್. ಇದು ಒಂದು ವಿಚಾರ ಏನವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ಗುಡ್ ನ್ಯೂಸೇ ಅಲ್ವಾ ಎಲ್ರಿಗೂ. ಅಂದರೆ ಸ್ಪೆಷಲಿ ಅವರಿಂದನೇ ನಾವು, ರೈತರಿಂದನೇ ನಾವು ಅಲ್ವಾ. ಆ್ಯಕ್ಚುಲಿ ನಾವಿಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ರೂ ಒಂದು ರೈತರಿಂದನೇ ನಾವು ಅನ್ನ ತಿಂತೀವಿ. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸು. ಓಕೆನಾ, ಸೊ ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಕರೆಗೆ 8,000 ಬೆಳೆ ಹಾನಿ ನಿವಾರಣೆ ಅಂತ ಸಹಾಯಧನ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದು ಹಬ್ಬ ಆದಮೇಲೆ ಅಥವಾ ಹಬ್ಬದೊಳಗಡೆ ಅದನ್ನು ಲಾಂಚಿಂಗ್ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ವಿಡಿಯೋಗಳೆಲ್ಲ ನೀವು ಚೆನ್ನಾಗಿ ಅನಿಸಿದ್ರೆ, ಇಂಥ ವೀಡಿಯೋಸ್ ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಒಂದು ಲೈಕು, ಒಂದು ಶೇರು ಮತ್ತು ಒಂದು ಸಬ್ಸ್ಕ್ರೈಬ್ ಅಂತೂ ಆಗಲೇಬೇಕು. ಓಕೆನಾ, ಇನ್ನು ಹೊಸ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ನಾಳೆ ಸಿಗ್ತೀನಿ. ಬಾಯ್. ಜೈ